ನೀಟ್ ಅಕ್ರಮವನ್ನ ತಡೆಯೋದಕ್ಕೋಸ್ಕರ ಇದೀಗ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ನೀಟ್ ಅಕ್ರಮ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಅದಾದ್ಮೇಲೆ ಸರ್ಕಾರ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಈ ಅಕ್ರಮವನ್ನ ತಡೆಯೋದಕ್ಕೋಸ್ಕರ ಇದೀಗ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧ, ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರ ನಿರ್ಬಂಧವನ್ನ ವಿಧಿಸಿದೆ. ನೀಟ್ ಪರೀಕ್ಷೆ ಅಕ್ರಮವನ್ನ ತಡೆಯಲು ಈ ಕ್ರಮ. ನೀಟ್ ಮರುಪರೀಕ್ಷೆ ಮುಗಿಯುವವರೆಗೂ ಕೂಡ ಟೆಲಿಗ್ರಾಮ್ ತಾತ್ಕಾಲಿಕವಾಗಿ ಬಂದ್ ಆಗಿರುತ್ತೆ. ಜೂನ್ 22ರವರೆಗೂ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಜೂನ್ 21ರಂದು ನಡೆಯಲಿರುವ ನೀಟ್ ಮರುಪರೀಕ್ಷೆ ಟೆಲಿಗ್ರಾಮ್ ಆಪ್ನಲ್ಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಜೂನ್ 30ರವರೆಗೂ ಕೂಡ ಟೆಲಿಗ್ರಾಮ್ ಎಡಿಟ್ ಆಯ್ಕೆಯನ್ನ ನಿರ್ಬಂಧಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯ ಮನವಿಯ ಮೇರೆಗೆ ಕೇಂದ್ರ ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ. ನೀಟ್ ಪರೀಕ್ಷೆಯಲ್ಲಿ ದೊಡ್ಡ ಅಕ್ರಮವೇ ನಡೆದಿತ್ತು. ಈ ಅಕ್ರಮದಿಂದಾಗಿ ಒಂದಷ್ಟು ಮಂದಿ ಅಭ್ಯರ್ಥಿಗಳು ಕೂಡ ತಮ್ಮ ಪ್ರಾಣ ಕಳ್ಕೊಂಡಿದ್ರು. ಮತ್ತೆ ಪರೀಕ್ಷೆಯನ್ನು ಬರೆಯೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಮಾರ್ಕ್ಸ್ ನಿರೀಕ್ಷೆ ಎಷ್ಟಿತ್ತೋ ಅಂತಹ ಮಾರ್ಕ್ಸ್ ಮತ್ತೆ ನಾವು ಮರು ಎಕ್ಸಾಮನ್ನು ಬರೆದ್ರೆ ಬರುತ್ತಾ ಇಲ್ವಾ ಅನ್ನೋ ಆತಂಕ ಅನೇಕ ವಿದ್ಯಾರ್ಥಿಗಳಲ್ಲಿತ್ತು. ಈಗ ಪರೀಕ್ಷೆ ಅಕ್ರಮ ನಡೆದಿದೆ, ಅದಕ್ಕೆ ಕ್ರಮ ತೆಗೆದುಕೊಳ್ತೀವಿ, ಅದಕ್ಕೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಿದ್ದೀವಿ, ತನಿಖೆ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಅಕ್ರಮ ನಡೆಯಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ, ಕಟ್ಟುನಿಟ್ಟಾಗಿ ಒಂದಷ್ಟು ಬದಲಾವಣೆಗಳನ್ನು ನಾವು ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತರ್ತೀವಿ ಅಂತ ಹೇಳಿ ಕೇಂದ್ರ ಶಿಕ್ಷಣ ಸಚಿವರು ಕೂಡ ಮಾತನಾಡಿದರು. ಇದೀಗ ಮರುಪರೀಕ್ಷೆ ನಡೆಯುವವರೆಗೂ ಕೂಡ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. NTA ಈ ಟೆಲಿಗ್ರಾಮ್ ನಿರ್ಬಂಧ ಕ್ರಮವನ್ನ ಸ್ವಾಗತಿಸ್ತಾ ಇದೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಸರ್ಕಾರದ ನಿರ್ಧಾರವನ್ನ ನಾವು ಸ್ವಾಗತ ಮಾಡ್ತೇವೆ, ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಅಂತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ ಪರೀಕ್ಷಾ ಮಂಡಳಿ. ಟೆಲಿಗ್ರಾಮ್ ಆಪ್ನಲ್ಲೇ ಕಳೆದ ಬಾರಿ ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆದದ್ದು. ಹಾಗಾಗಿ ಈಗ ಟೆಲಿಗ್ರಾಮ್ ಆಪ್ ಅನ್ನ ನಿರ್ಬಂಧಿಸಲಾಗಿದೆ. ಈ ಕ್ರಮವನ್ನ NTA ಸ್ವಾಗತಿಸ್ತಾ ಇದೆ. ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮಾಧ್ಯಮ ಪ್ರಕಟಣೆ ಕೂಡ ಹೊರಡಿಸಿದೆ. ಅದು ಕೋರಿಕೊಂಡಿತ್ತು ಸರ್ಕಾರವನ್ನ. ಈಗ ಅವರ ಕೋರಿಕೆಗೆ ಸ್ಪಂದನೆ ಸಿಕ್ಕಿದೆ. ಸರ್ಕಾರದ ನಿರ್ಧಾರ ನಮಗೆ ಖುಷಿ ತಂದಿದೆ, ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ ಅಂತ NTA ಈಗ ಪರೀಕ್ಷಾ ಮಂಡಳಿ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದೆ. ಮಾಧ್ಯಮ ಪ್ರಕಟಣೆ ಕೂಡ ಗಮನಿಸ್ತಾ ಇದ್ದೀವಿ. ಟೆಲಿಗ್ರಾಮ್ ನಿರ್ಬಂಧ ಅಂದರೆ ಪರೀಕ್ಷೆ ಮುಗಿಯೋವರೆಗೂ ಕೂಡ ಅಂದರೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಈ ಟೆಲಿಗ್ರಾಮ್ ಆ್ಯಪನ್ನು ಬಳಸಿಕೊಂಡು ಯಾರು ಕಿಡಿಗೇಡಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡೋದು ಅಥವಾ ಯಾವುದೋ ನಕಲಿ ಪತ್ರಿಕೆಯನ್ನು ಅದೇ ಪತ್ರಿಕೆ ಅಂತ ಹೇಳಿ ಲೀಕ್ ಮಾಡಿ ದಾರಿ ತಪ್ಪಿಸೋದು, ಇಂತಹ ಕ್ರಮಗಳಾಗಬಾರದು ಅನ್ನೋ ದೃಷ್ಟಿಯಿಂದಾಗಿ ಈ ರೀತಿ ಕೇಂದ್ರ ಸರ್ಕಾರ ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಯಾಕಂದರೆ ಪದೇ ಪದೇ ಟೀಕೆಗೆ ಗುರಿಯಾಗ್ತಾ ಇದೆ NTA ಮತ್ತು ಸರ್ಕಾರ. ಸರಿಯಾಗಿ ಪರೀಕ್ಷೆ ನಡೆಸೋದಕ್ಕಾಗಲ್ಲ ಅಂತಂದರೆ ಹೇಗೆ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತಲೂ ಕೂಡ ವಿಪಕ್ಷಗಳು ಆಗ್ರಹಿಸಿದವು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ನೀಟ್ ಪರೀಕ್ಷೆ ಅಂತಂದ್ರೆ ಅದೊಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಡುಕ ಅನ್ನೋ ರೀತಿಯಲ್ಲಿ ಆಗಿದೆ. ಮತ್ತೆ ಪರೀಕ್ಷೆ ಬರೆಯಂಗೆ ಆಗ್ಬಿಡುತ್ತಾ ಅಂತ. ಹಾಗಾಗಿ ಈಗ ಭಾರಿ ಕಟ್ಟುನಿಟ್ಟಿನ ಕ್ರಮ. ಈ ಟೆಲಿಗ್ರಾಮ್ ಆ್ಯಪ್ ಅನ್ನು ನಿರ್ಬಂಧ ಮಾಡೋದು ಎಷ್ಟು ಸಹಾಯಕ ಆಗಬಹುದು ಅಂತ? ಪ್ರತಿಮಾ, ಖಂಡಿತ ಇನ್ನೇನು 4 ದಿನ ಮಾತ್ರ ಬಾಕಿ ಇರುವಂಥದ್ದು. ಜೂನ್ 21ನೇ ತಾರೀಕು ನೀಟ್ UG ಏನು ಪ್ರಶ್ನೆ ಪತ್ರಿಕೆ ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಬಿಗಿ ಭದ್ರತೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಅದರ ಭಾಗವಾಗಿಯೇ ಇವಾಗ ಟೆಲಿಗ್ರಾಮನ್ನು ಬ್ಯಾನ್ ಮಾಡಿರುವಂಥದ್ದು. ಪ್ರಮುಖವಾಗಿ ಕಳೆದ ಬಾರಿ ಅತಿ ಹೆಚ್ಚಾಗಿ ಈ ಟೆಲಿಗ್ರಾಮ್ ಆ್ಯಪ್ನಿಂದಲೇ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತು ಇದ್ರ ಜೊತೆಗೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ NTA ಏನು ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಕೂಡ ನೀಡಿತ್ತು, ಇದನ್ನು ಬ್ಯಾನ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಆ್ಯಪ್ಗಳ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ, ಸಾಕಷ್ಟು ಲೋಪಗಳು ಕೂಡ ಉಂಟಾಗ್ತದೆ ಅಂತೇಳಿ ಮನವಿ ಕೂಡ ಮಾಡಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಅದನ್ನು ಬ್ಯಾನ್ ಮಾಡಿರುವಂಥದ್ದು. ಸರಿಸುಮಾರು 22 ಅಂದರೆ ಈ ತಿಂಗಳ 22 ಬ್ಯಾನ್ ಮಾಡಿರುವಂಥದ್ದು. ಯಾವುದೇ ರೀತಿ ಲೋಪ ಆಗದಂತೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಪರೀಕ್ಷೆಗಳನ್ನ ಕಟ್ಟುನಿಟ್ಟಿನವಾಗಿ ಸೂಚನೆ ಮೂಲಕನೇ ನಡೆಸಬೇಕಂತೇಳಿ ಕೇಂದ್ರ ಸರ್ಕಾರ ಆಜ್ಞೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬ್ಯಾನ್ ಮಾಡಿರುವಂಥದ್ದು. ಮತ್ತು ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಏನು ಒಂದು ಸಾವು ನೋವುಗಳು ಕೂಡ ಉಂಟಾಗಿರುವಂಥದ್ದು ಮತ್ತು ಪ್ರತಿಭಟನೆಗಳು ಕೂಡ ಉಂಟಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡಿರುವಂಥದ್ದು ಮತ್ತು ಈ ಬಾರಿ ಯಾವುದೇ ರೀತಿ ಲೋಪ ಆಗದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್.